ಬಾಡಿಗೆ ಮನೆಯನ್ನು ಪಡೆಯುವಾಗ ಅನುಸರಿಸಬೇಕಾದ ಕ್ರಮಗಳೇನು, ಅಗ್ರಿಮೆಂಟ್ ಪಾಲಿಸುವಾಗ ಯಾವ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಕೇಳಿದರೆ, ಬಾಡಿಗೆ ಮನೆಗಳಿಗೆ ಹೋಗುವಾಗ ಇವರು ಕೇಳಿರೋ ಪ್ರಶ್ನೆ ಪ್ರಕಾರನೇ ಅಗ್ರಿಮೆಂಟ್ ತುಂಬ ಮುಖ್ಯ ಆಗುತ್ತೆ. ಅಗ್ರಿಮೆಂಟು ಬಾಡಿಗೆ ಮನೆಗೆ ಹೋಗುವಂಥವರು ಬಾಡಿಗೆದಾರರು ಮತ್ತು ಆ ಮನೆಯ ಮಾಲೀಕರು ಇವರಿಬ್ಬರ ಮಧ್ಯೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ಎಷ್ಟು ದಿನಕ್ಕೆ ಬಾಡಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಬಾಡಿಗೆ ಕೊಡ್ತಾ ಇದ್ದಾರೆ, ಬಾಡಿಗೆಗೆ ಕೊಡ್ತಿದ್ದಾರೆ, ಹಾಗೆ ಅದಕ್ಕೆ ಅಡ್ವಾನ್ಸ್ ಅಮೌಂಟ್ ಏನಾದರೂ ಕೊಡಬೇಕು ಅಂತಿದ್ರೆ ಎಷ್ಟು, ಈ ಎಲ್ಲ ವಿಷಯಗಳನ್ನು ಚರ್ಚಿಸಿ ನಿರ್ಧಾರ ಮಾಡಿ ಅದಕ್ಕೆ ಸೂಕ್ತವಾಗಿ ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಅಗ್ರಿಮೆಂಟು ಸಹ 11 ತಿಂಗಳ ಒಳಗಡೆ ಇದ್ದರೆ ಆ ಅಗ್ರಿಮೆಂಟ್ಗಳು ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. 11 ತಿಂಗಳು ಮೀರಿದ್ದಾದರೆ ಅಂತಹ ಅಗ್ರಿಮೆಂಟ್ಗಳು ರಿಜಿಸ್ಟರ್ ಆಗಿದ್ದರೆ ಮಾತ್ರ ಅದಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಸಿಗುತ್ತೆ. ಇಲ್ಲ ಅಂದರೆ ಸೂಕ್ತವಾದ ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವರು ಎಷ್ಟು ಅಮೌಂಟು ಬಾಡಿಗೆ ಕೊಡ್ತಿದ್ದಾರೆ, ಎಷ್ಟು ಅಡ್ವಾನ್ಸ್ ತಗೊಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಆವರೇಜ್ ಆ್ಯನ್ಯುಯಲ್ ರೆಂಟ್, ವರ್ಷಕ್ಕೆ ಬಾಡಿಗೆ ಎಷ್ಟು ಆಗಬಹುದು ಅನ್ನೋದನ್ನು ಆವರೇಜು ತಗೊಂಡು ಆ ಆವರೇಜಿನ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಸಹ ನಿರ್ಧಾರ ಆಗಿರುತ್ತೆ. ಸೊ ಇದೆಲ್ಲ ಅಂಶಗಳು ಇರೋದ್ರಿಂದ ಕಾನೂನು ತಿಳ್ಕೊಂಡಿರೋರ ಹತ್ರ ಹೋಗಿ ಈ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡು ಆ ಅಗ್ರಿಮೆಂಟನ್ನು ಅನುಸರಿಸಿ ಅದರ ಪ್ರಕಾರವಾಗಿ ಬಾಡಿಗೆಗೆ ಹೋಗೋದು ಅಥವಾ ಮನೆಗಳನ್ನ ಬಾಡಿಗೆಗೆ ಕೊಡೋದು ಸಮರ್ಪಕ ಆಗಿರುತ್ತೆ. ಇಲ್ದಿದ್ದರೆ ತೊಡಕುಗಳೇನಾದರೂ ಅವರಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಕ್ರಿಯೇಟ್ ಆದರೆ ಅದನ್ನು ಕೋರ್ಟಿನಲ್ಲಿ ಕೇಳಕ್ಕೆ ಹೋಗುವಾಗಲೂ ಸಹ ಇವ್ರದ್ದು ಕ್ರಮ ಸರಿ ಇರಲಿಲ್ಲ ಅಂದರೆ ಇವರಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅಗ್ರಿಮೆಂಟನ್ನು ಕಾನೂನು ಪ್ರಕಾರ ಮಾಡಿಕೊಂಡು ಅದರಂತೆ ಬಾಡಿಗೆ ಕೊಡೋದು ಅಥವಾ ಬಾಡಿಗೆಗೆ ಪಡ್ಕೊಳ್ಳೋದು ಎರಡನ್ನೂ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.